ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ನಾರದರು ಬ್ರಹ್ಮವೈವರ್ತ ಪುರಾಣದಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜ್ಞಾನಸ್ವರೂಪಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯ ಉಪಾಸನೆಯನ್ನು ಮಾಡುವಂತಹ ವಿಧಿವಿಧಾನಗಳನ್ನು, ರಹಸ್ಯವಾದ ಮಂತ್ರಗಳನ್ನು, ಲಕ್ಷ್ಮೀದೇವಿಯನ್ನು ಶೀಘ್ರವಾಗಿ ಒಲಿಸಿಕೊಳ್ಳುವಂತಹ ಉಪಾಯವನ್ನು ನಮಗೆ ದಯವಿಟ್ಟಾಗಿ ತಿಳಿಸಬೇಕು. ಧ್ಯಾಗೇನ ಪೂಜಿತಾ ಕೇನ ವಿಧಿನಾ ಕೇನ ವಾ ಪುರಾ ಕೇನ ಸ್ತುತಾ ವಾ ಸ್ತೋತ್ರೇಣ ತನ್ಮೇ ವ್ಯಾಖ್ಯಾತು ಮರ್ಹಸಿ. ನಾವು ಬಹಳ ಉತ್ಸುಕರಾಗಿದ್ದೀವಿ. ದಯಮಾಡಿ ಮಹಾಲಕ್ಷ್ಮೀ ದೇವಿಯ ಮಹಾಮಹಿಮೆಯನ್ನು ದಯವಿಟ್ಟು ತಿಳಿಸಬೇಕು. ಇಂದ್ರಾದಿ ದೇವತೆಗಳು ಲಕ್ಷ್ಮೀ ದೇವಿಯನ್ನು ನಿತ್ಯ ಪೂಜಾ ಮಾಡ್ತಾರೆ. ಶಕ್ರೇಣ ಭ್ರಷ್ಟ ರಾಜ್ಯೇನ ಸಾರ್ಧಂ ಸುರಗಣೇನ ಚ. ಬ್ರಹ್ಮಾದಿ ದೇವತೆಗಳು ಮಹಾಲಕ್ಷ್ಮೀ ದೇವಿಯನ್ನು ಪೂಜಾ ಮಾಡ್ತಾರೆ. ದಯಮಾಡಿ ಆ ನಿನ್ನ ಪತ್ನಿಯಾಗಿರುವಂತಹ, ನಮ್ಮೆಲ್ಲರ ತಾಯಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯ ಪೂಜಾ ಮಾಡೋ ವಿಧಾನವನ್ನು ಹೇಳಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ನೋಡಪ್ಪ, ಹಿಂದೆ ದೇವೇಂದ್ರ ಮಾಡಿದ್ದು ಹೇಗೆ ಇದೆನೋ ಹಾಗೆ ನಿಮಗೆ ಹೇಳ್ತೀನಿ, ನೀವು ಅದೇ ರೀತಿ ಮಾಡಿ. ಸ್ನಾತ್ವಾ ತೀರ್ಥೆ ಪುರಾ ಶಕ್ರೋ ಧೃತ್ವಾ ಧೌತೆ ಚ ವಾಸಸಿ. ಇಂದ್ರದೇವರು ಹಿಂದೆ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿ ಶುಭ್ರವಾದ 2 ವಸ್ತ್ರಗಳನ್ನು ಧಾರಣೆ ಮಾಡಿ ಕ್ಷೀರ ಸಮುದ್ರದ ತೀರದಲ್ಲಿ ಕಲಶವನ್ನಿಟ್ಟು 6 ದೇವತೆಗಳನ್ನು ಆವಾಹನೆ ಮಾಡಿದ್ದಾರೆ. ಗಣಪತಿ, ಸೂರ್ಯ, ಅಗ್ನಿ, ವಿಷ್ಣು, ರುದ್ರ ಮತ್ತು ಪಾರ್ವತಿ, ಈ 6 ದೇವತೆಗಳನ್ನು ಭಕ್ತಿಯಿಂದ ಆವಾಹನೆ ಮಾಡಿ ಪೂಜೆಯನ್ನು ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ವಿಶೇಷವಾಗಿ ಬೃಹಸ್ಪತ್ಯಾಚಾರ್ಯರ ಒಡನೆ ಮಾಡಿಸಿದವರು ಯಾರು? ದೇವಗುರುವಾಗಿರುವಂತಹ ಬೃಹಸ್ಪತಿಗಳು. ಅವರಲ್ಲಿ ನಿಂತು ಎಲ್ಲವನ್ನ ಮಾಡಿಸ್ತಾ ಇದ್ದಾರೆ. ಬ್ರಾಹ್ಮಣರು, ಜ್ಞಾನಿಗಳು, ದೇವತೆಗಳು. ದೇವೇಂದ್ರ ವಿಶೇಷವಾಗಿ ಪಾರಿಜಾತ ಪುಷ್ಪವನ್ನು ಕೈಯಲ್ಲಿ ಹಿಡಿದುಕೊಂಡು, ದೇವಲೋಕದಲ್ಲಿರುವಂತಹ ಪುಷ್ಪರಿ ಅದು ಪಾರಿಜಾತ, ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಲಕ್ಷ್ಮೀದೇವಿ ಹೇಗಿದ್ದಾಳೆ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಧ್ಯಾನಂಚ ಸಾಮ ವೇದೋಕ್ತಂ ಯದುಕ್ತಂ ಬ್ರಹ್ಮಣೇ ಪುರಾ ಧ್ಯಾನೇನ ಹರಿಣಾತೇನ ತನ್ನಿಬೋಧ ವದಾಮಿತೆ. ಮಹಾಲಕ್ಷ್ಮೀದೇವಿ ಹೇಗಿದ್ದಾಳೆ ವರ್ಣನೆ ಮಾಡಬೇಕು ಸ್ವಾಮಿ ಅಂತ ನಾರದರು ಕೇಳ್ತಾ ಇದ್ದಾರೆ. ಭಗವಂತ ಹೇಳ್ತಾ ಇದ್ದಾನೆ, ಸಹಸ್ರದಳವುಳ್ಳಂತಹ ತಾವರೆ ಕಣ್ಣಿನ ಆಕಾರದಲ್ಲಿ ವಾಸ ಮಾಡುವಂತಹ ಶರದೃತುವಿನ ಪೂರ್ಣಿಮಾದ ಕೋಟಿ ಕೋಟಿ ಚಂದ್ರರನ್ನು ಮೀರಿಸುವಂತಹ ಅದ್ಭುತವಾದ ತೇಜಸ್ಸಿನಿಂದ ಕೂಡಿರುವಂಥವಳು, ಅನೇಕ ಆಭರಣಗಳನ್ನು ಧಾರಣೆ ಮಾಡಿರುವಂತಹ, ಪೀತಾಂಬರವನ್ನುಟ್ಟಂತಹ, ಮಂದಹಾಸದಿಂದ ಕೂಡಿದಂತಹ. ಶ್ಲೋಕದಲ್ಲಿದೆ, ನಾನು ಶ್ಲೋಕ ಹೇಳಿದರೆ ಬಹಳ ಹೊತ್ತಾಗ್ತದೆ ಅಂತ ಶ್ಲೋಕ ಹೇಳ್ತಿಲ್ಲ, ಸುಲಭವಾಗಿ ಅರ್ಥ ಆಗಲಿ ಎಲ್ಲರಿಗೂ. ಅಂತಹ ಮಹಾಲಕ್ಷ್ಮೀ ದೇವಿಯನ್ನು ನಾನು ಧ್ಯಾನ ಮಾಡ್ತೀನಿ. ಸಹಸ್ರದಳ ಪದ್ಮಸ್ಯ ಕರ್ಣಿಕಾ ವಾಸಸೀಂ ಪರಾಂ ಶರತ್ವರ್ಣ ಕೋಟಿಂದು ಪ್ರಭಾಜುಷ್ಟ ಕರಾಂವರಾಂ ಅಂತ ವರ್ಣನೆ ಮಾಡ್ತಾರೆ. ಸರ್ವಸಂಪತ್ ಪ್ರದಾತೀಂ ಚ ಮಹಾಲಕ್ಷ್ಮೀಂ ಭಜೇ ಶುಭಾಂ. ಸಂಪತ್ತಿಗೆ ಅಭಿಮಾನಿ ದೇವತೆ ಆಗಿರುವಂತಹ ಮಹಾಲಕ್ಷ್ಮೀ ದೇವಿ, ಅವಳನ್ನು ನಾನು ಭಕ್ತಿಯಿಂದ ಪೂಜಾ ಮಾಡ್ತೀನಿ ಅಂತ ಆವಾಹನೆ ಮಾಡ್ತಾ ಇದ್ದಾನೆ. ಷೋಡಶೋಪಚಾರದಿಂದ ಪೂಜಾ ಮಾಡ್ತಾನೆ. ಇಂದ್ರದೇವರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮೊದಲನೇದಾಗಿ ಹೇಳ್ತಾರೆ, ಆಸನ ಮೊದಲು ದೇವತೆಗಳಿಗೆ ಯಾರೇ ಮನೆಗೆ ಬರಲಿ ಭಕ್ತಿಯಿಂದ ಮೊದಲು ಅವರನ್ನು ಒಳಗೆ ಕರೀಬೇಕು. ಅಂದರೆ ಆವಾಹನೆ ಅಂತಾರೆ ಅದಕ್ಕೆ ಶಾಸ್ತ್ರದ ಭಾಷೆಯಲ್ಲಿ. ದೇವತೆಗಳನ್ನು ಆವಾಹನೆ ಮಾಡಬೇಕು. ಅದಾದ ಮೇಲೆ ಆಸನ ಬಂದಿರೋವಂಥವರಿಗೆ ಆಸನ ಕೊಡಬೇಕು.
ದೇವತೆಗಳಿಗೆ, ಅದರಲ್ಲೂ ಮಹಾಲಕ್ಷ್ಮೀ ದೇವಿ ಅಮೂಲ್ಯ ರತ್ನ ಖಚಿತಂ ನಿರ್ಮಿತಂ ವಿಶ್ವಕರ್ಮಣ ಆಸನಂಚ ವಿಚಿತ್ರಂಚ ಮಹಾಲಕ್ಷ್ಮೀ ಪ್ರತಿಗೃಹ್ಯತಾಂ. ಮಹಾಲಕ್ಷ್ಮೀ ದೇವಿಗೆ ಆಸನವನ್ನು ಕೊಟ್ಟಿದ್ದಾನೆ. ಅದಾದ ಮೇಲೆ ಗಂಗೋದಕದಿಂದ ಪಾದ್ಯವನ್ನು ಕೊಟ್ಟಿದ್ದಾನೆ. ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಮಾಡ್ತಾನೆ, ನನ್ನ ಈ ಪಾದ್ಯವನ್ನು ಸ್ವೀಕಾರ ಮಾಡು. ಇದಾದ ಮೇಲೆ ಮುಖ್ಯವಾಗಿ ಆಚಮನಕ್ಕೆ ನೀರು ಹಾಕ್ತಾ ಇದ್ದಾನೆ. ಅರ್ಘ್ಯವನ್ನು ಕೊಟ್ಟ, ಅರ್ಘ್ಯ ಆದ ಮೇಲೆ ಆಚಮನ ಮಾಡಿಸ್ತಾ ಇದ್ದಾನೆ. ಅದಾದ ಮೇಲೆ ವಿಶೇಷವಾಗಿ ಸುಗಂಧ ದ್ರವ್ಯಗಳಿಂದ ಮಿಶ್ರಿತವಾಗಿರುವಂಥ ಪರಿಮಳದಿಂದ ಕೂಡಿರುವಂಥ ಧೂಪವನ್ನು ಸ್ವೀಕಾರ ಮಾಡು. ಜೊತೆಗೆ ಮಲಯಾಚಲ ಸಂಭೂತಂ ವೃಕ್ಷಸಾರಂ ಮನೋಹರಂ ಸುಗಂಧಿಯುಕ್ತಂ ಸುಖದಂ ಚಂದನಂ ದೇವಿ ಗೃಹ್ಯತಾಂ. ಶ್ರೀಗಂಧವನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ, ಸ್ವೀಕಾರ ಮಾಡು ಅಂತ ಹೇಳಿ ಚಂದನವನ್ನು ಅರ್ಪಣೆ ಮಾಡಿದ್ದಾನೆ. ಅದಾದ ಮೇಲೆ ವಿಶೇಷವಾಗಿ ಅನೇಕ ವಿಧವಾದಂತಹ ಹೂವುಗಳನ್ನು ಆ ಲಕ್ಷ್ಮೀದೇವಿಗೆ ಏರಿಸ್ತಾ ಇದ್ದಾನೆ. ಅದರಲ್ಲೂ ನೈವೇದ್ಯ ಮಾಡಬೇಕಲ್ಲ, ಅನೇಕ ವಿಧವಾದ ರುಚಿಯಾಗಿರುವಂತಹ ಪರಿಮಳಭರಿತವಾಗಿರುವಂತಹ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ. ಅನ್ನಂ ಬ್ರಹ್ಮ ಸ್ವರೂಪಂಚ ಪ್ರಾಣ ರಕ್ಷಣ ಕಾರಣಂ ತುಷ್ಟಿದಂ ಪುಷ್ಟಿದಂ ಚಾನ್ನಂ ಮಧುರಂ ಪ್ರತಿಗೃಹ್ಯತಾಂ. ಒಂದೊಂದೇ ಶ್ಲೋಕ ಹೇಳ್ತಾರೆ. ಆ ಶ್ಲೋಕಗಳ ಮೂಲಕವಾಗಿ ಆ ದೇವರಿಗೆ, ಲಕ್ಷ್ಮೀದೇವಿಗೆ ನೈವೇದ್ಯವನ್ನು ಮಾಡ್ತಾ ಇದ್ದಾನೆ. ಸಕ್ಕರೆ ಹಾಲು ಮಿಶ್ರಿತವಾಗಿರುವಂತಹ ಪಕ್ವವಾಗಿರುವಂತಹ ಸ್ವಸ್ತಿಕ ಆಸನದಲ್ಲಿ ಅವಳನ್ನು ಕೂಡಿಸಿ ವಿಶೇಷವಾಗಿ ನೈವೇದ್ಯವನ್ನು ಮಾಡ್ತಾ ಇದ್ದಾನೆ. ಕಬ್ಬಿನ ರಸದಿಂದ ಮಾಡಿರುವಂತಹ ಇಕ್ಷು ವೃಕ್ಷ ರಸೋದ್ಭವಂ ಅಂತಾರೆ. ಕಬ್ಬಿನ ಹಾಲು, ಆ ಕಬ್ಬಿನ ಹಾಲಿನಿಂದ ವಿಶೇಷವಾಗಿ ಪಾಕದಿಂದ ಮಾಡಿರುವಂತಹ ಬೆಲ್ಲವನ್ನು ನಾನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಅಗ್ನಿಪಕ್ವಂ ಅವಕ್ವಂ ವಾ ಗುಡಂಬೈ ದೇವಿ ಪ್ರತಿಗೃಹ್ಯತಾಂ. ದೇವಿ ಸ್ವೀಕಾರ ಮಾಡು ಅಂತ ಹೇಳಿ ಆ ಲಕ್ಷ್ಮೀದೇವಿಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ. ಅದರಲ್ಲೂ ಅಕ್ಕಿ ಗೋಧಿ ಧಾನ್ಯಗಳಿಂದ ಮಾಡಿರುವಂತಹ ಗೋಧಿ ಕುಟ್ಟಿದ ಪಾಯಸ ಅಂತ ಮಾಡ್ತಾರೆ, ಭಾರಿ ವಿಶೇಷವಾದದ್ದು. ಆ ಹಾಲನ್ನು ಬೆರೆಸಿ ಮಿಷ್ಟಾನ್ನಂ ದೇವಿ ಗೃಹ್ಯತಾಂ, ಈ ಸ್ವೀಕಾರ ಮಾಡು ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ಅದಾದ ಮೇಲೆ ತಂಗಾಳಿಯನ್ನು ಬೀಸಲಿಕ್ಕೋಸ್ಕರವಾಗಿ ನಾನೇನು ಮಾಡ್ತಾ ಇದ್ದೀನಿ, ಚಾಮರ ಹಾಕ್ತಾ ಇದ್ದೇನೆ. ಚಾಮರ ಬೀಸ್ತಾನೆ ಲಕ್ಷ್ಮೀದೇವಿಗೆ, ನೀನು ಸ್ವೀಕಾರ ಮಾಡು. ಶೀತವಾಯು ಪ್ರದಂ ಚೈವ ದಾಹೇಚ ಸುಖದಂ ಪರಂ. ಲಕ್ಷ್ಮೀದೇವಿಗೆ ಎಲ್ಲಿ ಸೆಕೆ ಆಗಬೇಕು ಎಂತಾನ ಅಂದರೆ ಉದ್ದೇಶ ದೇವರನ್ನು ಹಾಗೆ ಭಕ್ತಿಯಿಂದ ಪೂಜಾ ಮಾಡಬೇಕು ಅನ್ನೋದು ತಾತ್ಪರ್ಯ. ಕಮಲೇ ಗೃಹ್ಯತಾಂ ಚೇದಂ ವ್ಯಜನಂ ಛತ್ರ ಚಾಮರ ವ್ಯಜನ ಎಲ್ಲವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಇಂದ್ರದೇವರು. ಅದಾದ ಮೇಲೆ ತಾಂಬೂಲಂಚ ವರಂಬ್ರಮ್ಯಂ ಕರ್ಪೂರಾದಿ ಸುವಾಸಿತಂ ಜಿಹ್ವಾಜಾಡ್ಯ ಛೇದಕರಂ ತಾಂಬೂಲಂ ದೇವಿ ಗೃಹ್ಯತಾಂ. ಪಚ್ಚಕರ್ಪೂರದಿಂದ ಕೂಡಿದಂತಹ ಸುವಾಸಿತವಾದಂತಹ ನಾಲಿಗೆಯ ಜಡತ್ವವನ್ನು ಹೋಗಲಾಡಿಸುವಂತಹ ತಾಂಬೂಲವನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ ಲಕ್ಷ್ಮೀದೇವಿಗೆ. ಮನೆಯಲ್ಲೇ ಬೆಳೆಸ್ಕೊಳ್ಳಬಹುದಾದಂತಹ ಅದು ಬಳ್ಳಿ, ಅದು ತಾಂಬೂಲ ವಿಳೆದೆಲೆ, ಒಳ್ಳೆಯ ಆ ತಾಂಬೂಲವನ್ನು ಯಾರು ನಿತ್ಯದಲ್ಲಿ ಅಡಿಕೆ ಎಲೆ ಒಂದು ದಕ್ಷಿಣೆ ಇಟ್ಟು ದೇವರಿಗೆ ಸಮರ್ಪಣೆ ಮಾಡ್ತಾರೋ ಒಟ್ಟೆ ಅವರ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಬರೋದಿಲ್ಲ ಅಂತಾರೆ. ಅಷ್ಟು ಲಕ್ಷ್ಮೀದೇವಿ ಅನುಗ್ರಹವನ್ನು ಮಾಡ್ತಾಳೆ. ಸುವಾಸಿತಂ ಶೀತಲಂಚ, ಒಳ್ಳೆಯ ಏಲಕ್ಕಿ ಪಚ್ಚಕರ್ಪೂರ ಎಲ್ಲವನ್ನ ಹಾಕಿರುವಂತಹ ತಣ್ಣಗಿರುವಂತಹ ಬಾಯಾರಿಕೆಯನ್ನು ಹೋಗಿಸುವಂತಹ ಜೀವನಂ, ಸಂಸ್ಕೃತದಲ್ಲಿ ಜೀವನ ಅಂದರೆ ನೀರು, ಶುದ್ಧವಾದ ನೀರನ್ನು ದೇವಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾನೆ. ಇನ್ನು ದೇಹಕ್ಕೆ ಅಲಂಕಾರ ಯಾವುದು? ವಸ್ತ್ರ. ಅದ್ಭುತವಾದ ಆ ವಸ್ತ್ರವನ್ನು, ರೇಷ್ಮೆ ವಸ್ತ್ರವನ್ನು, ದೇಹ ಸೌಂದರ್ಯ ಬೀಜಂಚ ಸದಾ ಶೋಭಾ ವಿವರ್ಧನಂ ಕಾರ್ಪಾಸಜಂ ಚ ಕ್ರಿಮಿಜಂ ವಸನಂಚ ದೇವಿ ಗೃಹ್ಯತಾಂ. ಒಳ್ಳೆಯ ವಸ್ತ್ರವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಇಂದ್ರದೇವರು. ಅದಾದ ಮೇಲೆ ಅನೇಕ ಆಭರಣಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ರತ್ನ ಸ್ವರ್ಣ ವಿಕಾರಂಚ ದೇಹ ಸೌಖ್ಯ ವಿವರ್ಧನಂ. ಒಳ್ಳೆ ಆಭರಣಗಳು. ಕೆಲವರು ಆಭರಣಗಳನ್ನು ಮಾಡಿಸ್ಕೊಂಡಿರ್ತಾರೆ, ಯಾವಾಗೋ ಒಂದ್ಸರಿ ಹಾಕ್ಕೊತಾರೆ. ಪ್ರಯೋಜನ ಏನು? ಆಭರಣ ಮಾಡಿರೋದೇ ಹಾಕೊಳ್ಳಿಕ್ಕೆ, ಯಾಕ್ರಿ ನೀವು ಹಾಕ್ಕೊಂಡಿಲ್ಲ ಅಂತ ಏನಾದರೂ ಕೇಳಿದರೆ, ಇಲ್ಲ ಹಬ್ಬ ಹುಣ್ಣಿಮೆಗೆ ಹಾಕೊಂಬೋಣ ಅಂತಾರೆ. ಅದಕ್ಕೆ ದೇವರಿಗೆ ಏರಿಸಬೇಕು, ಹಾಗೆ ಹಾಕ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು ಅಂತಾರೆ.
ಅಂತಹ ಲಕ್ಷ್ಮೀದೇವಿಗೆ ಆಭರಣಗಳನ್ನು ಸಮರ್ಪಣೆ ಮಾಡಿದರು. ನಾನಾ ವಿಧವಾದ ಪುಷ್ಪಗಳಿಂದ ಮಾಡಿರುವಂತಹ ಮಾಲೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಾನಾ ಕುಸುಮ ಸಂದರ್ಭಂ ಬಹುಕ್ಷೋಭಾ ಪದಪ್ರದಂ ಸುರಲೋಕಪ್ರಿಯಂ ಶುದ್ಧಂ ಮಾಲ್ಯಂ ದೇವಿ ಪ್ರಗೃಶ್ಯತಾಂ ಅಂತ ಹೇಳಿ ಅದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿಗೆ ಪುಣ್ಯತೀರ್ಥದಿಂದ ಮಾಡಿರುವಂತಹ ಶುದ್ಧವಾದ ಆಚಮನವನ್ನು ಸಮರ್ಪಣೆ ಮಾಡಿದರು. ಅನೇಕ ವಿಧವಾದ ಭೋಗ ವಸ್ತುಗಳನ್ನು, ಅಲಂಕಾರ ವಸ್ತುಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮೂಲ ಮಂತ್ರವನ್ನು 10 ಲಕ್ಷ ಬಾರಿ ಜಪಿಸಿದ್ದಾರಂತೆ. ಲಕ್ಷ್ಮೀದೇವಿಯ ಮೂಲ ಮಂತ್ರವನ್ನು ಯಾವುದು ಅಂತ ಕೊನೆಗೆ ನೋಡೋಣ. ಮೂಲ ಮಂತ್ರ ಇನ್ನು ಬ್ರಹ್ಮದೇವರಿಂದ ಉಪದಿಷ್ಟವಾದಂತಹ ಸರ್ವ ಇಷ್ಟಾರ್ಥವನ್ನು ಕೊಡುವಂತಹ ಕಲ್ಪವೃಕ್ಷಕ್ಕೆ ಸಮನಾದವಾದಂತಹ ಆ ಮಂತ್ರವನ್ನು, ಯಾವ ಮಂತ್ರ ಅಂತ ಕೊನೆಗೆ ನೋಡೋಣ. ಆ ಮಂತ್ರವನ್ನು 10 ಲಕ್ಷ ಬಾರಿ ಜಪ ಮಾಡಿದ್ರಿಂದ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದಿದ್ದಾರೆ ಇಂದ್ರದೇವರು. ಜಪೇನ ದಶಲಕ್ಷೇಣ ಮಂತ್ರಸಿದ್ಧಿರ್ ಬಭೂವಃ ಮಂತ್ರಶ್ಚ ಬ್ರಹ್ಮಣ ದತ್ತಃ ಕಲ್ಪವೃಕ್ಷಶ್ಚ ಸರ್ವದಃ. ಕಲ್ಪವೃಕ್ಷ ಅಂದರೆ ಎಲ್ಲ ಕೇಳಿದ್ದನ್ನು ಕೊಡುವಂಥದ್ದು, ಕಲ್ಪನೆ ಮಾಡಿಕೊಳ್ಳೆ ಬಂದ್ಬಿಡುವಂಥದ್ದು, ಅದು ಆ ಮಂತ್ರ. ಲಕ್ಷ್ಮೀರ್ಮಾಯಾ ಕಾಮವಾಣಿ ತತಃ ಕಮಲವಾಸಿನಿ ವೈದಿಕೋ ಮಂತ್ರ ರಾಜೋಯಂ ಪ್ರಸಿದ್ಧೋ ದ್ವಾದಶಾಕ್ಷರ. ನಮಗೂ ಎಲ್ಲ ಕುತೂಹಲ, ನಮಗೂ ಆ ಮಂತ್ರ ಕೊಟ್ಬಿಟ್ರೆ ನಾವು ಜಪ ಮಾಡ್ಬೋದಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಆಗಲಿ ಅವಶ್ಯವಾಗಿ ಹೇಳ್ತೀನಿ ಕೇಳ್ರಿ. ಆ ಮಂತ್ರ ಏನು ಹೇಳ್ತಾ ಇದೆ? ಮಂತ್ರ ಯಾವುದದು? ಶ್ರೀಂ ಹ್ರೀಂ ಕ್ಲೀಂ ಐಂ ಕಮಲವಾಸಿನ್ಯೈ ಸ್ವಾಹ. 12 ಅಕ್ಷರ ಆಗುತ್ತೆ. ಆ 12 ಅಕ್ಷರದ ದ್ವಾದಶಾಕ್ಷರದ ಮಂತ್ರವನ್ನು ಪಾರಾಯಣ ಮಾಡಿ, ಈ ಮಂತ್ರವನ್ನು ಇನ್ನೊಂದ್ಸರಿ ಹೇಳ್ತೇನೆ. ಶ್ರೀಂ ಹ್ರೀಂ ಕ್ಲೀಂ ಐಂ ಕಮಲವಾಸಿನ್ಯೈ ಸ್ವಾಹ. ಈ ಮಂತ್ರವನ್ನು ಜಪ ಮಾಡಿ ಕುಬೇರ ಸಕಲ ಐಶ್ವರ್ಯವನ್ನು ಪಡೆದಿದ್ದಾನೆ. ರಾಜರಾಜೇಶ್ವರನಾದ ದಕ್ಷ, ಸಾವರ್ಣಿ ಮನು ಈ ಮಂತ್ರದಿಂದಲೇ ಸಿದ್ಧಿಯನ್ನು ಪಡೆದಂಥವರು. ಮಂಗಲಪ್ರದವಾಗಿರುವಂತಹ ಈ ಮಂತ್ರದ ಜಪ ಪ್ರಭಾವದಿಂದ 7 ಸಪ್ತದ್ವೀಪಗಳೇನಿದ್ದಾವಲ್ಲ ಅದಕ್ಕೆ ಅವನು ಭೂಮಂಡಲಕ್ಕೆ ಪತಿಯಾಗ್ತಾನೆ. ಪ್ರಿಯವ್ರತ, ಉತ್ತಾನಪಾದ ಇವರೆಲ್ಲ, ಕೇದಾರ ಅನ್ನುವಂಥ ರಾಜ ಇಷ್ಟಾರ್ಥ ಸಿದ್ಧಿಯನ್ನು ಈ ಮಂತ್ರದಿಂದ ಪಡೆದಿದ್ದಂಥವರು. ದೇವೇಂದ್ರನಿಗೂ ಸಹಿತ ಇದೇ ಮಂತ್ರದಿಂದಲೇ ಮಹಾಲಕ್ಷ್ಮಿ ದರ್ಶನವನ್ನು ಕೊಟ್ಟಿರುವಂಥದ್ದು. ಹೇಳ್ತಾರೆ ನೋಡಿ, ಏತೇಚ ಸಿದ್ಧ ರಾಜೇಂದ್ರ ಮಂತ್ರೇಣಾನೇನ ನಾರದ ಸಿದ್ಧೇ ಮಂತ್ರೇ ಮಹಾಲಕ್ಷ್ಮಿರ್ ದದೋ ಶಕ್ರಾಯ ದರ್ಶನಂ. ಶಕ್ರ ಅಂದರೆ ಇಂದ್ರದೇವರು, ಅವರಿಗೆ ದರ್ಶನ ಕೊಟ್ಟಿರುವಂಥ ಮಂತ್ರ ಇದು. ಇನ್ನು ಶ್ರೇಷ್ಠವಾದ ರತ್ನಗಳಿಂದ ಖಚಿತವಾಗಿರುವಂತಹ ವಿಮಾನದಲ್ಲಿ ಕುಳಿತು ತನ್ನ ಶರೀರದ ಕಾಂತಿಯಿಂದಲೇ ಸಪ್ತದ್ವೀಪಗಳಿಗೆ, ಇಡೀ ಭೂಮಂಡಲಕ್ಕೆ ಬೆಳಕನ್ನು ನೀಡುವಂತಹ ಬಿಳಿ ಸಂಪಿಗೆಯಂತಹ ಮೈಬಣ್ಣವುಳ್ಳಂತಹ ರತ್ನಾಭರಣಗಳಿಂದ ಕೂಡಿರುವಂತಹ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅಷ್ಟು ಶ್ರೇಷ್ಠವಾದದ್ದು. ದೇವೇಂದ್ರ ಸ್ತೋತ್ರ ಮಾಡ್ತಾನಂತೆ, ಶ್ವೇತ ಚಂಪಾರ್ಕ ವರ್ಣಾಭ. ಶ್ವೇತ ಅಂದರೆ ಬಿಳಿ, ಚಂಪಕ ಅಂದರೆ ಸಂಪಿಗೆ ಹೂ. ಅಷ್ಟು ಸಮಾನ ಕಾಂತಿ ಉಳ್ಳಂತಹ ಆ ಮಹಾಲಕ್ಷ್ಮೀ ದೇವಿ ಭಕ್ತಾನುಗ್ರಹಕಾರಿಕ. ಎಲ್ಲಿ ಶುದ್ಧತೆ ಇರ್ತದೋ, ಎಲ್ಲಿ ಸ್ವಚ್ಛತೆ ಇರ್ತದೋ, ನಾನು ಹಿಂದಿನ ವಿಭಾಗದಲ್ಲಿ ಹೇಳಿದ್ದೇವೆ, ಅಲ್ಲಿ ಮಹಾಲಕ್ಷ್ಮೀ ದೇವಿ ವಾಸ ಮಾಡ್ತಾಳೆ. ಎಷ್ಟು ಮನೆಯನ್ನ ಶುದ್ಧವಾಗಿಟ್ಕೊಂತಿರೋ ಅಷ್ಟು ಲಕ್ಷ್ಮೀದೇವಿಯ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾನೆ. ಓಂ ನಮಃ ಕಮಲವಾಸಿನ್ಯೈ ನಾರಾಯಣೈ ನಮೋ ನಮಃ ಕೃಷ್ಣಪ್ರಿಯಾಯೈ ಸಾರಾಯೈ ಪದ್ಮಾಯೈ ಚ ನಮೋ ನಮಃ. ದೊಡ್ಡದಾಗಿರುವಂಥ ಸ್ತೋತ್ರ ಇದೆ. ಪದ್ಮದಂತೆ ಕಣ್ಣುಳ್ಳಂಥವಳು, ಪದ್ಮಮುಖಿಯಾಗಿರುವಂಥವಳು, ಪದ್ಮಪೀಠದಲ್ಲಿ ವಾಸ ಮಾಡುವಂತಹ ಹೇ ಲಕ್ಷ್ಮೀದೇವಿ ತಾಯಿ ನಮಸ್ಕಾರ ಮಾಡ್ತೀನಿ. ಸರ್ವಸಂಪತ್ತನ್ನು, ಎಲ್ಲ ಸಂಪತ್ತನ್ನು ಕೊಡುವಂತಹ ಮಹಾಲಕ್ಷ್ಮೀದೇವಿ ಸರ್ವಧಾತ್ರೇ ನಮೋ ನಮಃ ಸುಖದಾಯೈ ಮೋಕ್ಷದಾಯೈ ಸಿದ್ಧಿದಾಯೈ ನಮೋ ನಮಃ. ಮೋಕ್ಷವನ್ನು ಕೊಡ್ತಾಳೆ, ಸಿದ್ಧಿಯನ್ನು ಕೊಡ್ತಾಳೆ, ಭಗವಂತನ ಅನುಗ್ರಹ ಆಗೋ ಹಾಗೆ ಮಾಡ್ತಾಳೆ. ಕೃಷ್ಣನಂತೆ ಕಾಂತಿ ಉಳ್ಳಂಥವಳು. ಪರಮಾತ್ಮನನ್ನು ಬಿಟ್ಟರೆ ಮಹಾಲಕ್ಷ್ಮೀ ದೇವಿಯಷ್ಟು ಸುಂದರವಾಗಿರೋರು ಇಡೀ ಬ್ರಹ್ಮಾಂಡದಲ್ಲೇ ಯಾರೂ ಇಲ್ಲ. ಅಂತಹ ರೂಪ, ರತ್ನಾಭರಣದಿಂದ ಅಲಂಕೃತವಾಗಿರುವಂಥವಳು, ಸರ್ವ ಸಂಪತ್ತನ್ನು ಕೊಡುವಂಥವಳು, ಅಧಿದೇವತೆ ಆಗಿರುವಂತಹ ಹೇ ಮಹಾಲಕ್ಷ್ಮೀ ದೇವಿ ನಿನ್ನನ್ನು ಸ್ತೋತ್ರ ಮಾಡ್ತೀನಿ. ವೈಕುಂಠೇ ಚ ಮಹಾಲಕ್ಷ್ಮಿರ್ ಲಕ್ಷ್ಮೀ ಕ್ಷೀರೋದ ಸಾಗರೇ ಸ್ವರ್ಗಲಕ್ಷ್ಮೀರಿಂದ್ರ ಗೇಹೆ ರಾಜಲಕ್ಷ್ಮೀ ನೃಪಾಲಯೇ. ವೈಕುಂಠದಲ್ಲಿ ಮಹಾಲಕ್ಷ್ಮಿ
ಕ್ಷೀರ ಸಮುದ್ರದಲ್ಲಿ ಸಿಂಧು ಕನ್ಯೆ, ಇಂದ್ರನ ಮಂದಿರದಲ್ಲಿ ಸ್ವರ್ಗಲಕ್ಷ್ಮಿ, ರಾಜಭವನದಲ್ಲಿ ರಾಜಲಕ್ಷ್ಮಿ ಅಂತ ನಿನ್ನನ್ನು ಕರೀತಾರೆ ನಾನಾ ನಾಮಗಳಿಂದ. ಅಂಥವಳು ನೀನು. ದೇವಲೋಕದಲ್ಲಿ ದೇವಮಾತೆಯಾದ ಅದಿತಿ, ಕಮಲಾಲಯ, ಸಮುದ್ರದಲ್ಲಿ ಕಮಲೆ ಅಂತ ಕರೀತಾರೆ. ಹವಿಸ್ಸನ್ನ ಹೋಮ ಮಾಡೋ ಸಂದರ್ಭದಲ್ಲಿ ಹವಿರ್ದಾನ ಕಾಲದಲ್ಲಿ ಸ್ವಾಹಾ ದೇವಿ, ಗವ್ಯಗಳಲ್ಲಿ ಅಂದರೆ ಪಿತೃಗಳಿಗೆ ಅರ್ಪಿಸುವಂತಹ ಸಂದರ್ಭದಲ್ಲಿ ಸ್ವಧಾದೇವಿ ಅಂತ ಪ್ರಖ್ಯಾತಳಾಗಿದ್ದಾಳೆ. ಹರಣೀಪತಿ ಪರಶುರಾಮ ದೇವರಿರ್ತಾರಲ್ಲಿ ಹೋಮದಲ್ಲಿ ಹರಣಿ ಅಂತ ಅವನನ್ನು ಆ ಲಕ್ಷ್ಮೀದೇವಿಯನ್ನು ಕರೀತಾರೆ. ತ್ವಂ ಹಿ ವಿಷ್ಣು ಸ್ವರೂಪಾಚ ಸರ್ವಾಧಾರ ವಸುಂಧರ, ನೀನು ವಿಷ್ಣುವಿನ ಸ್ವರೂಪಳಾಗಿರುವಂಥವಳು. ವಿಷ್ಣುವಿನನ್ನ ನಾವು ಎಲ್ಲಿ ಪೂಜಾ ಮಾಡಬೇಕು ಅಂದರೆ ಲಕ್ಷ್ಮೀದೇವಿಯಲ್ಲಿ ಆರಾಧನೆ ಮಾಡಬೇಕು, ಅಲ್ಲಿ ಭಗವಂತ ಬರ್ತಾನೆ. ಸರ್ವಾಧಾರ ವಸುಂಧರ, ಇಡೀ ಜಗತ್ತಿಗೆ ಆಧಾರಭೂತಳಾಗಿರುವಂಥವಳು. ಶುದ್ಧ ಸತ್ವ ಸ್ವರೂಪಾಚ ತ್ವಂ ನಾರಾಯಣ ಪರಾಯಣ, ಶುದ್ಧ ಸಾತ್ವಿಕಳಾಗಿರುವಂತಹ ಸತ್ವಗುಣದಿಂದ ಕೂಡಿರುವಂತಹ ಮಹಾಲಕ್ಷ್ಮೀದೇವಿ ನಾರಾಯಣನಲ್ಲೇ ಆಸಕ್ತಳಾಗಿರುವಂಥವಳು. ಕ್ರೋಧ ಹಿಂಸಾ ವರ್ಜಿತಾಚ ವರದಾಚ ಶುಭಾನನ, ಕ್ರೋಧ ಹಿಂಸೆ ಲಕ್ಷ್ಮೀದೇವಿಯಲ್ಲಿಲ್ಲ. ಅಷ್ಟೇ ಅಲ್ಲ, ಅದರಲ್ಲೂ ವಿಶೇಷವಾಗಿ ಪ್ರಸನ್ನಮಯಳಾಗಿರುವಂಥವಳು. ಹರಿಯ ಸೇವಾ ರೂಪದಲ್ಲಿ ಎಲ್ಲರ ಮೇಲೆ ಅನುಗ್ರಹ ಮಾಡ್ತಾಳೆ. ಪರಮಾರ್ಥ ಪ್ರದಾತ್ವಂಚ ಹರಿದಾಸ್ಯ ಪ್ರದಾವರ, ಇಡೀ ಬ್ರಹ್ಮಾಂಡವನ್ನೇ ಹಿಡಿತದಲ್ಲಿಟ್ಟುಕೊಂಡ್ರು ಮಹಾಲಕ್ಷ್ಮೀ ದೇವಿ ಒಂದು ಸ್ವಲ್ಪ ಭಗವಂತನನ್ನು ಬಿಟ್ಟು ಕೆಲಸ ಮಾಡೋದಿಲ್ಲ. ಎಲ್ಲ ಭಗವಂತನ ಸೇವಾ ರೂಪದಲ್ಲಿ ಅದನ್ನು ಮಾಡ್ತಾಳೆ. ಇದೆಲ್ಲ ನಮಗೆ ಪಾಠ. ಒಂದೆರಡು ಅಕ್ಷರ ಬಂದು ಕೂಡಲೇ ಅಥವಾ ಒಂದೆರಡು ಹಣ ಕೈಯಲ್ಲಿ ಬಂದು ಕೂಡಲೇ ನನ್ನ ಬಿಟ್ಟರೆ ಯಾರಿಲ್ಲ ಅಂತ ಓಡಾಡ್ತಾರೆ. ಅಂಥದ್ರಲ್ಲಿ ಮಹಾಲಕ್ಷ್ಮೀ ದೇವಿ ಇಡೀ ಬ್ರಹ್ಮಾಂಡವನ್ನೇ ಕೈಲಿಡ್ಕೊಳ್ಳುವಂಥವಳು. ಅಂತಹ ಮಹಾಲಕ್ಷ್ಮೀ ದೇವಿ ಭಗವಂತನ ಅಧೀನಳಾಗಿ ಕೆಲಸವನ್ನು ಮಾಡ್ತಾಳೆ. ಯಯಾ ವಿನ ಜಗತ್ಸರ್ವಂ ಭಸ್ಮೀಭೂತ ಮಸಾರಕಂ, ನೀನಿಲ್ಲ ಅಂದರೆ ಜಗತ್ತು ಭಸ್ಮವಾಗಿ ಹೋಗ್ತದೆ. ನೀನಿದ್ರನೇ ಜಗತ್ತು, ಇಲ್ಲ ಅಂದರೆ ಇಲ್ಲ. ಎಲ್ಲಕ್ಕಿಂತ ಶ್ರೇಷ್ಠಳಾಗಿರುವಂಥವಳು, ಎಲ್ಲರಿಗಿಂತಲೂ ಆತ್ಮಬಂಧು ಆಪ್ತಬಂಧು ಅಂತ ನಿನ್ನ ಕರೀತಾರೆ. ಸರ್ವೇಷಾಂಚ ಪರಾ ತ್ವಂ ಹಿ ಸರ್ವಬಾಂಧವ ರೂಪಿಣಿ, ಯಯಾ ವಿನ ನ ಸಂಭಾಷ್ಯೋ ಬಾಂಧವೈರ್ ಬಾಂಧವಾ ಸದಾ. ನೀನಿಲ್ದಿದ್ರೆ ಜನರು ತಮ್ಮ ಆಪ್ತು ಬಂಧಗಳೊಡನೆ ಕಲಿತಾನೇ ಇರಲಿಲ್ಲ. ಇವತ್ತು ಲೋಕದಲ್ಲಿ ಹಾಗೆ ಆಗಿಬಿಟ್ಟಿದೆ. ನಾವು ನೋಡ್ತಿರ್ತೀವಿ, ಹಣ ಇತ್ತ ಅವನನ್ನೆಲ್ಲರೂ ಮಾತಾಡಿಸ್ತಾರೆ, ಇಲ್ಲ ಅಂದರೆ ಯಾರೂ ಮಾತಾಡಿಸೋದಿಲ್ಲ. ಗುಣ ನಮ್ಮಲ್ಲಿ ಭಾಳ ಜನಕ್ಕೆ ಬೇಕಾಗಿಲ್ಲ, ಹಣ ಇದ್ಬಿಟ್ರೆ ಸಾಕಪ್ಪ. ಹಣ ಸರ್ವೇ ಗುಣ ಕಾಂಚನ ಮಾಶ್ರಯಂತಿ ಅಂತ ಹೇಳಿದ ಹಾಗೆ ಹಣಕ್ಕೆ ಪ್ರಾಧಾನ್ಯತೆ ಕಲಿಯುಗದಲ್ಲಿ. ಅದು ಕಲಿಯುಗದ ಸ್ವಭಾವ. ಗುಣ ಇದ್ದರೆ ಹಣ ಹುಡ್ಕೊಂಬರ್ತದೆ, ಆದರೆ ಬರೇ ಹಣ ಇದ್ದರೆ ದುರ್ಗುಣ ಹುಡ್ಕೊಂಬರ್ತದೆ. ಅದಕ್ಕೆ ಎಚ್ಚರವನ್ನು ಕೊಡ್ತಾರೆ. ನೀನಿಲ್ಲದೆ ಇದ್ದರೆ ಜೀವಿಗಳು ಬಂಧುಹೀನರಾಗಿದ್ದ ಹಾಗೆ, ನೀನಿದ್ರೆ ಬಂಧು ಸಹಿತರಾಗಿರ್ತಾರೆ. ತ್ವಯಾ ಹೀನೋ ಬಂಧುಹೀನೋ ತ್ವಯಾ ಯುಕ್ತ ಸ ಬಾಂಧವ. ನಾನೀಗ ಹೇಳಿದ್ನಲ್ಲ ಅದನ್ನೇ ಸಂಸ್ಕೃತದಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಮೀನಿ ಕೃಪಾ ಕಟಾಕ್ಷ ಬೇಕು ಅಂತಾರೆ. ಧರ್ಮಾರ್ಥ ಕಾಮ ಮೋಕ್ಷಾಣ ತ್ವಂಚಕಾರಣ ರೂಪಿಣಿ. ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವೂ ನಿನ್ನಿಂದಲೇ. ಅಷ್ಟೇ ಅಲ್ಲ, ಈ ಮಕ್ಕಳಿಗೆ ಹಾಲನ್ನು ಕುಡಿಸ್ತಾಳೆ, ಸ್ತನ್ಯಪಾನವನ್ನು ಮಾಡಿಸ್ತಾಳೆ ತಾಯಿಯಾದಂಥವಳು. ಹಾಗೆ ನೀನು ನಮ್ಮೆಲ್ಲರಿಗೂ ತಾಯಿಯ ರೂಪದಲ್ಲಿರುವಂತಹ ಹೇ ತಾಯಿ ಮಹಾಲಕ್ಷ್ಮಿ, ನಮಗೆ ಅನುಗ್ರಹವನ್ನು ಮಾಡು. ನೀನು ಕೊಡುವಂತಹ ಹಾಲಿಲ್ಲದೆ ನಾವು ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ತ್ಯಕ್ತಸ್ತನೋ ಮಾತೃಹೀನಃ, ಯಾವ ಮಗನೂ ಬದುಕಲ್ರಿ. ತಾಯಿ ಇಲ್ಲ ಅಂದರೆ, ತಾಯಿ ಹಾಲಿಲ್ಲ ಅಂದರೆ ಯಾವ ಮಗನೂ ಬದುಕೋದಿಲ್ಲ. ಹಾಗೆ ನೀ ಇಲ್ಲ ಅಂದರೆ ತ್ವಯಾ ಹೀನೋ ಜನಃ ಕೋಪಿ ನ ಜೀವತ್ತೇವ ನಿಶ್ಚಿತಂ, ಯಾರೂ ಬದುಕೋದಿಲ್ಲ ತಾಯಿ, ನಿನ್ನ ಅನುಗ್ರಹ ಬೇಕು. ಇಂದ್ರದೇವರು ನೋಡ್ರಿ ನಮ್ಮ ಪರವಾಗಿ ಎಷ್ಟು ಚೆನ್ನಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಸರ್ವದಾ ಎಲ್ಲರಿಗೂ ಅನುಗ್ರಹ ಮಾಡುವಂಥವಳು. ನಿನ್ನ ಅನುಗ್ರಹ ಇದ್ದರೆ ಅವನು ಇಡೀ ಜಗತ್ತನ್ನೇ ಗೆಲ್ತಾನೆ. ನಿನ್ನ ಅನುಗ್ರಹ ಇಲ್ಲ ಅಂದರೆ ಯಾರನ್ನೂ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ, ಸೋತೋಗಿಬಿಡ್ತಾನೆ. ಶತ್ರುಗಳಿಗೆ ಸಿಲುಕದೆ ನಾನು ರಾಜ್ಯಭಾರ ಮಾಡೋ ಹಾಗೆ, ಸ್ವರ್ಗವನ್ನು ಆಳೋ ಹಾಗೆ ನನಗೆ ಅನುಗ್ರಹ ಮಾಡು. ವೈರಿಗ್ರಹಸ್ಥ ವಿಷಯಂ ದೇಹಿ ಮಶ್ಯಂ ಸನಾತನಿ ಸ್ತೋತ್ರ ಮಾಡ್ತಾ ಇದ್ದಾರೆ.
ಹರಿಗೆ ಬಹಳ ಪ್ರಿಯಕರಾದವಳು ನೀನು, ಹರಿಪ್ರಿಯೆ ಅಂತ ನಿನ್ನ ಕರೀತಾರೆ. ಸರ್ವಸಂಪದ್ವಿಹೀನಾಶ್ಚ ತಾವದೇವ ಹರಿಪ್ರಿಯೆ. ನಿನ್ನ ಅನುಗ್ರಹ ಅರಗೋವರೆಗೂ ನಾವು ಬಂಧುಹೀನರಾಗಿರ್ತೀವಿ, ಸಂಪತ್ತಿಲ್ದವರಾಗಿರ್ತೀವಿ, ಭಿಕ್ಷುಕರಾಗಿರ್ತೀವಿ. ಅದು ಸತ್ಯವಾದ ವಿಷಯ. ಲಕ್ಷ್ಮೀದೇವಿ ಅನುಗ್ರಹ ಬೇಕೇ ಬೇಕು. ರಾಜ್ಯಂ ದೇಹಿ ಹೇಳ್ತಾರೆ, ವಯಂ ಯಾವತ್ ತ್ವಯಾ ಹೀನ ಬಂಧುಹೀನಾಶ್ಚ ಭಿಕ್ಷುಕಾಹ. ಅಲ್ಲಿವರೆಗೂ ಭಿಕ್ಷುಕರಾಗಿರ್ತೀವಿ, ಲಕ್ಷ್ಮೀ ಅನುಗ್ರಹ ಆಯಿತು, ಎಲ್ಲ ಬದಲಾವಣೆ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ, ರಾಜ್ಯಂ ದೇಹಿ ಶ್ರಿಯಂ ದೇಹಿ ಬಲಂ ದೇಹಿ ಸುರೇಶ್ವರಿ ಕೀರ್ತಿಂ ದೇಹಿ ಧನಂ ದೇಹಿ ಪುತ್ರಾನ್ ಮಶ್ಯಂ ಚ ದೇಹಿ ವೈ. ಲಕ್ಷ್ಮೀದೇವಿಯಲ್ಲಿ ಕೇಳಬೇಕು. ಈ ಸ್ತೋತ್ರ ಎಲ್ಲರಿಗೂ ಉಪಯೋಗ ಆಗುವಂಥ ಸ್ತೋತ್ರ. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ರಾಜ್ಯ, ಇದನ್ನೆಲ್ಲರೂ ಹೇಳಬೇಕು. ರಾಜ್ಯಂ ದೇಹಿ ಶ್ರಿಯಂ ದೇಹಿ ಬಲಂ ದೇಹಿ ಸುರೇಶ್ವರಿ ಕೀರ್ತಿಂ ದೇಹಿ ಪುತ್ರಾನ್ ಮಶ್ಯಂ ಚ ದೇಹಿ ಮೇ. ಕೀರ್ತಿಂ ದೇಹಿ ಧನಂ ದೇಹಿ ಪುತ್ರಾನ್ ಮಶ್ಯಂ ಚ ದೇಹಿ ಮೇ. ಮುಂದೆ ಹೇಳ್ತಾರೆ, ಕಾಮಂ ದೇಹಿ ಮತಿಂ ದೇಹಿ ಭೋಗಾದ್ದೇಹಿ ಹರಿಪ್ರಿಯೆ ಜ್ಞಾನಂ ದೇಹಿ ಚ ಧರ್ಮಂಚ ಸರ್ವಸೌಭಾಗ್ಯಮಿಪ್ಸಿತಂ. ನನ್ನ ಇಷ್ಟಾರ್ಥವನ್ನು ಪುರಾಣ ಮಾಡು, ವಿಚಾರ ಮಾಡೋ ಬುದ್ಧಿಯನ್ನು ಕೊಡು, ಇಷ್ಟ ಭೋಗಗಳನ್ನು ಕೊಡು, ದಿವ್ಯ ಜ್ಞಾನ ಕೊಡು, ಧರ್ಮ ಮಾಡೋ ಬುದ್ಧಿ ಕೊಡು, ಸರ್ವ ಸೌಭಾಗ್ಯವನ್ನು ನೀಡು. ಲಕ್ಷ್ಮೀದೇವಿಯಲ್ಲಿ ಕೇಳಬೇಕಾದಂಥ ಪ್ರಾರ್ಥನೆ. ಅಷ್ಟೇ ಅಲ್ಲ, ಒಳ್ಳೆಯ ಜಯವನ್ನು ಕೊಡು ನಾ ಮಾಡುವಂತಹ ಎಲ್ಲ ಕಾರ್ಯಗಳಲ್ಲಿ. ಲಕ್ಷ್ಮೀದೇವಿಯಲ್ಲಿ ಕೇಳ್ತಾ ಇದ್ದಾರೆ, ಯಾವಾಗ ಹಿಂಗೆ ಪರಾಕ್ರಮದಿಂದ ಪರಮೈಶ್ವರ್ಯದಿಂದ ನೀ ನನ್ನಲ್ಲಿ ಬಂದು ಸನ್ನಿತಳಾಗು ಅಂತ ಸ್ತೋತ್ರ ಮಾಡಿದರು. ಸ್ತೋತ್ರ ಮಾಡಿದ ಮೇಲೆ ಲಕ್ಷ್ಮೀದೇವಿ ಸಂತುಷ್ಟಳಾಗಿದ್ದಾಳೆ. ಸಂತುಷ್ಟಳಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ. ಲಕ್ಷ್ಮೀದೇವಿಯ ಅನುಗ್ರಹ ಅಂದರೆ ಕೇಳಬೇಕೇನ್ರಿ, ಎಲ್ಲ ಸಂಪತ್ತು ಬಂದು ಬರ್ತಾ ಇದೆ. ಬ್ರಹ್ಮದೇವರ, ವಾಯುದೇವರ ಎಲ್ಲರ ಅನುಗ್ರಹ ಲಕ್ಷ್ಮೀದೇವಿ ಅನುಗ್ರಹ ಆಗಿಬಿಡ್ತು ಅಂದರೆ ಎಲ್ಲ ದೇವತೆಗಳು ಆಶೀರ್ವಾದ ಮಾಡಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಆಸ್ಥಾನಕ್ಕೆ ಲೋಕಕ್ಕೆ ಹೋಗಿದ್ದಾರೆ. ಇಲ್ಲಿ ಮುಂದೆ ಹೇಳ್ತಾರೆ, ಇದಂ ಸ್ತೋತ್ರಂ ಮಹಾಪುಣ್ಯಂ ತ್ರಿಸಂಧ್ಯಂ ಯಃ ಪಠೇನ್ನರಃ. ಯಾರು ಈ ಸ್ತೋತ್ರವನ್ನು ಅಥವಾ ಈ ಶ್ಲೋಕವನ್ನು, ಈ ಮಂತ್ರವನ್ನು ಯಾರು ಪಠನ, ಮಂತ್ರ ಅಂತೂ ಭಾರಿ ವಿಶೇಷವಾದದ್ದು. ಶುದ್ಧವಾಗಿ ಸಾತ್ವಿಕವಾಗಿ ನಿಷಿದ್ಧ ಪದಾರ್ಥಗಳನ್ನು ಬಿಟ್ಟು ಮಂತ್ರ ಪುರಸ್ಸರವಾಗಿ ಗುರುಪದೇಶವನ್ನು ಪಡೆದು ಆ ಮಂತ್ರವನ್ನು ವಿಶೇಷವಾಗಿ ಜಪ ಮಾಡಬೇಕಪ್ಪ. ಯಾರು ಜಪ ಮಾಡ್ತಾರೋ, ಕನಿಷ್ಠ ಈ ಶ್ಲೋಕವನ್ನು ನಾನೀಗ ಹೇಳಿಕೊಟ್ನಲ್ಲ, ಈ ಶ್ಲೋಕವನ್ನು ಯಾರು ಹೇಳ್ತಾರೋ ಅವರಿಗೆ ಅವನು ಹೇಗಾಗ್ತಾನಪ್ಪ ಅಂದರೆ ಕುಬೇರನಷ್ಟು ಶ್ರೀಮಂತನಾಗ್ತಾನಂತೆ. ಅಷ್ಟು ಲಕ್ಷ್ಮೀದೇವಿ ಅನುಗ್ರಹ ಮಾಡ್ತಾಳೆ. ಸಿದ್ಧಸ್ತೋತ್ರಂ ಯದಿ ಪಠೇತ್ಸೋಪಿ ಕಲ್ಪತರುನ್ನ ನರಹ. ಕಲ್ಪತರು ಇದ್ದಾಗಂತೆ ಈ ಸ್ತೋತ್ರ. ಅಷ್ಟು ಸಿದ್ಧಿ ಕೊಡುವಂಥದ್ದು. ಅವಶ್ಯವಾಗಿ ಈ ಸ್ತೋತ್ರವನ್ನು ಹೇಳಬೇಕಪ್ಪ. ಅದರಲ್ಲೂ ಲಕ್ಷ್ಮೀದೇವಿಯ ಅನುಗ್ರಹ ಆದರೆ ಎಲ್ಲವನ್ನೂ ಪಡೀತಾರೆ. ಇಂಥದ್ದು ಸಾಧ್ಯ ಇಲ್ಲ ಅಂತನ್ನೋ ಹಾಗಿಲ್ಲ. ಅದಕ್ಕೆ ಅವಶ್ಯವಾಗಿ ಈ ಶ್ಲೋಕಗಳನ್ನು ಪಠನ ಪಾರಾಯಣವನ್ನು ಮಾಡೋದ್ರಿಂದ ಅವನೇನು ಮಾಡ್ತಾನೆ, ಭಗವಂತನ ಅನುಗ್ರಹ ಪಡಿತಾನೆ, ಲಕ್ಷ್ಮೀದೇವಿ ಅನುಗ್ರಹ ಪಡಿತಾನೆ. ಅದರಲ್ಲೂ ಒಂದು ಮಾತು ಹೇಳ್ತಾರೆ ಇಲ್ಲಿ, ಸಿದ್ಧಿಂ ಸ್ತೋತ್ರಂ ಯದಿರ್ ಪಠೇನ್ನ ಸಮೇಕಂಚ ಸಂಯುತಃ ಮಹಾಸುಖೀ ಚ ರಾಜೇಂದ್ರೋ ಭವಿಷ್ಯತಿ ನ ಸಂಶಯ. 5 ಲಕ್ಷ ಅಂದರೆ 5 ಲಕ್ಷ ಮಾಡಬೇಕಂತ. 5 ಲಕ್ಷ ಜಪೇನೈವ ಸ್ತೋತ್ರ ಸಿದ್ಧಿರ್ ಭವೇಂದ್ರಣ. ಈ ಸ್ತೋತ್ರವನ್ನು 5 ಲಕ್ಷ ಬಾರಿ ಜಪ ಮಾಡಬೇಕಂತೆ. ಅದರಿಂದ ಅವನು ವಿಶೇಷವಾಗಿ ಅನುಗ್ರಹ ಪಡಿತಾನೆ. ಅದರಲ್ಲೂ ಸಿದ್ಧಿ ಹೊಂದಬೇಕು ಅಂದರೆ ಅವನು ಜಿತೇಂದ್ರಿಯನಾಗಿರಬೇಕು, ಇಂದ್ರಿಯಗಳ ಮೇಲೆ ಹಿಡಿತಾ ಇರಬೇಕು. ಅಂಥವನಿಗೆ ಈ ಮಂತ್ರ ಫಲಿಸ್ತದಪ್ಪ. ಅವಶ್ಯವಾಗಿ ಯಾರು ಈ ಮಂತ್ರವನ್ನು, ಈ ಶ್ಲೋಕಗಳನ್ನು ಯಾರು ಪಠನ ಪಾರಾಯಣ ಮಾಡ್ತಾರೋ ಅವರಿಗೆ ಮಹಾಲಕ್ಷ್ಮೀ ದೇವಿ ಅನುಗ್ರಹ ಆಗೋದರಲ್ಲಿ ಸಂಶಯ ಇಲ್ಲ ಅಂತ ಹೇಳಿ ಬ್ರಹ್ಮವೈವರ್ತ ಪುರಾಣದಲ್ಲಿ ತಿಳಿಸಿದ್ದಾರೆ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.